नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। बकरीद के त्योहार के अवसर पर चित्तपुर में सांप्रदायिक सद्भाव का एक दुर्लभ नजारा देखने को मिला। कस्बे के मुस्लिम समुदाय के एक प्रमुख सदस्य सैयद जाफर उल हसन के परिवार ने श्री नागावी गौशाला को कनाकी चारे से भरा एक ट्रैक्टर और 25,000 रुपए नकद दान करके मानवता का परिचय दिया है। जनता ने उनके माता पिता और बहन की याद में दी गई सहायता की बहुत सराहना की। कमलेश्वर मठ के पूज्य श्री सोमशेखर शिवाचार्य स्वामी जी ने कार्यक्रम में भाग लिया और इसकी सराहना करते हुए कहा, मानवता धर्म से बड़ी है, ऐसे कार्य समाज के लिए एक उदाहरण है। इस अवसर पर गौशाला अध्यक्ष रमेश बोमनहल्ली, धनराज देश पांडे, मल्लिकार्जुन रेड्डी इजारा, श्रीमती लक्ष्मी मट्टी, नटराज शिल्पी, मंजुनाथ शास्त्री, चन्नबसप्पा, आकाश और कई अन्य लोग उपस्थित थे। ಗೋಮಾತೆಗಾಗಿ ಅಂದರೆ ಸುಮಾರು ನಮ್ಮ ಗೋಶಾಲೆಯಲ್ಲಿ 50ರಿಂದ 60 ಆಕಳುಗಳಿರೋಣದರಿಂದ ಅದನ್ನು ಅರಿತುಕೊಂಡಿರುವಂಥ ನಮ್ಮ ಒಬ್ಬ ಮುಸ್ಲಿಂ ಸಮಾಜದ ಮುಖಂಡರಾಗಿರುವಂಥ ಜಾಫರ್ ಸಾಹೇಬರು ಅವರ ತಂದೆ ಹೆಸರಿನಿಂದಾಗಲಿ ಅವರ ಸಹೋದರಿಯರಾಗಲಿ ಎಲ್ಲರೂ ಕೂಡಿಕೊಂಡು ಸುಮಾರು ಅವರ ಹೆಸರಿನಲ್ಲಿ ಇವತ್ತು ಗೋಶಾಲೆಗೆ ನೋಡಿ, ಇವತ್ತು ಎಂಥ ದಿವಸ ಅಂತಂದರೆ ಬಕ್ರೀದ್. ಇವತ್ತು ಬಕ್ರೀದ್ ಅಂತಂದರೆ ಇವತ್ತು ವಿಶೇಷವಾಗಿ ಕಡಿಯುವಂಥ ದಿನ. ಕಡಿಯುವ ಕೈಯಿಂದ ಕೊಡುವ ಕೈ ಆಗಿದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂಥ ವಿಷಯ ಇದು. ಬಕ್ರೀದ್ ಅಂತಂದರೆ ಇವತ್ತು ನಾವೆಲ್ಲ ನೋಡ್ತಿರ್ತೀವಿ, ಎಲ್ಲ ಕಡೆ ನೋಡ್ತೀವಿ. ಇವತ್ತು ಕಡಿಯುವಂಥ ದಿನ ಇರೋಣದ್ರಿಂದ, ಕಡಿಯುವ ದಿನದಿಂದ ಒಬ್ಬ ಮುಸ್ಲಿಂ ಸಮಾಜದವರು ಗೋಶಾಲೆಗೆ ಆಕಳುಗಳಿಗಾಗಿ ಕಣಿಕೆಯನ್ನು ದಾನ ಮಾಡೋದು ಅಂತಂದರೆ ಇವತ್ತು ಕೊಡುವ ಕೈ ಆಗಿದೆಯಲ್ಲ, ಇವತ್ತೆಲ್ಲರೂ ಕೂಡ ಎಲ್ಲರಿಗೂ ಇದು ಭಾಳ ಆದರ್ಶವಾಗಿರುವಂಥ ಒಂದು ಕಾರ್ಯಕ್ರಮ. ನಮ್ಮ ಜಾಫರ್ ಅವರು ಮುಸ್ಲಿಂ ಸಮಾಜದಲ್ಲಿ ಜನಿಸಿದರೂ ಕೂಡ ಇವತ್ತು ಸಂಪರ್ಕ ವಿಶೇಷ ಹಿಂದೂಗಳ ಜೊತೆನೇ ಭಾಳಷ್ಟು ಒಡನಾಟ ಇಟ್ಟುಕೊಂಡಿರೋಣದರಿಂದ ಇವತ್ತು ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. 20 ನೋಡ್ರಿ, ಬರೀ ಒಂದು ಕಣಿಕೆ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ಸುಮಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದರೆ 25,000 ಬೆಲೆ ಬಾಳುವಂಥ ಕಣಿಕೆಯನ್ನು ಇವತ್ತು ಗೋಶಾಲೆಗೆ ಗೋವುಗಳಿಗಾಗಿ ಅವರು ಕೊಟ್ಟಿರೋದು. ಅದು ಬಕ್ರೀದ್ ಹಬ್ಬದ ದಿವಸ ಕೊಟ್ಟಾರಲ್ಲ, ಅದು ಭಾಳ ವಿಶೇಷವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ಹಿಂದೂಗಳಿಗೆ ಗೋವುಗಳು ಅಂತಂದರೆ ದೇವತಾ ಸ್ವರೂಪ, ದೇವರನ್ನು ಕಾಣುವಂಥ. ಅದನ್ನು ನಾವು ಒಂದು ಹೊಸ ಮನೆಯನ್ನು ಓಪನಿಂಗ್ ಮಾಡಬೇಕಾದ್ರೆ, ಗೃಹ ಪ್ರವೇಶ ಮಾಡಬೇಕಾದ್ರೆ ಗುರುಗಳನ್ನು ಸಹಿತ ಮೊದಲು ಕರ್ಕೊಂಡು ಹೋಗೋದಿಲ್ಲ. ಮನೆಯಲ್ಲಿ ಮೊದಲನೇದಾಗಿ ಆಕಳನ್ನು ಪ್ರವೇಶ ಮಾಡುವಂಥ ಪದ್ಧತಿ ಇರೋಣದ್ರಿಂದ ಅಂಥ ಒಂದು ಗೋವುಗಳಿಗಾಗಿ 25,000 ರೂಪಾಯಿಗಳನ್ನು ಅವರು ದಾನವಾಗಿ ಕೊಟ್ಟದ್ದು ನಿಜವಾಗ್ಲೂ ಕೂಡ ಭಾಳ ಖುಷಿ ಅನ್ನಿಸ್ತದೆ. ಇವತ್ತು ಮುಸ್ಲಿಂ ಸಮಾಜಕ್ಕೆ ಅದೊಂದು ಮಾದರಿಯಾಗಿರುವಂಥ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜಾಫರ್ ಅವರು ನಮಗೆ ಭಾಳ ಆತ್ಮೀಯರು, ಭಾಳಷ್ಟು ಬೇಕಾಗಿರುವಂಥವರು. ಇವತ್ತು ನಾವು ಕುಂತು ಅಕ್ಷರ ಓದಬೇಕಾಗಿದ್ರು ಕೈತ ನಮ್ಗೆ ಅಕ್ಷರ ಕಾಣೋದಿಲ್ಲ, ಸಣ್ಣ ಅಕ್ಷರ. ಆ ಅಕ್ಷರ ಕಾಣುವಂಥ ಒಂದು ಚಸ್ಮವು ಕೂಡ ಅವರೇ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಹೇಳಬೇಕಾಗ್ತದೆ. ಯಾಕಂದರೆ ಮೊನ್ನೆ ತಾನೇ ಒಂದು 4 ದಿವಸ ಆಯಿತು, ಬಹುಶಃ ನಾವು ಬಹಳ ಆದ್ರೆ 1,000-2,000 ಚಸ್ಮಾ ಹಾಕೊಳ್ಳೋರು. ನಾವು ಆಳಂದ್ರೆ 1,000-2,000 ಚಸ್ಮಾ ಹಾಕ್ಕೊಳ್ಳೋರು. ಬಹುಶಃ ಇದರ ಬೆಲೆ ಎಷ್ಟಿದೇನೋ ಗೊತ್ತಿಲ್ಲ, ನಾನು ಅವರಿಗೆ ಕೇಳಿಲ್ಲ, ಅವರು ನನಗೆ ಹೇಳಿಲ್ಲ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಭಾಳ ದೊಡ್ಡ ಬೆಲೆ ಬಾಳುವಂಥ ಚಸ್ಮಾ ಇರಬೇಕು ಅಂತ ಅನ್ನಿಸ್ತದೆ. ಬಹುಶಃ ಏನು ಬಾಂಬೆಲಿಂದ ತರಿಸ್ಯಾರೋ ಅಥವಾ ವಿದೇಶದಿಂದ ತರಿಸ್ಯಾರೋ ಗೊತ್ತಿಲ್ಲ, ಅಷ್ಟು ಉತ್ತಮವಾಗಿರುವಂಥ ಒಂದು ಚಸ್ಮಾ, ಭಾಳಷ್ಟು ಕ್ಲಿಯರಾಗಿ ಅಕ್ಷರ ಕಾಣದೇ ಇರುವಂಥ ನನಗೆ ಒಂದು ಮುತ್ತರೆ ನಿಮಗೆ ಚಲೋ ಚಸ್ಮಾ ಇರಲಿ ಅಂತ ಕೊಡ್ತಾನೆ ಅಂತಂದರೆ ಇವತ್ತು ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದರೂ ಕೂಡ ಕಡಿಮೆ ಇದೆ. ಅಂಥವರು ಗೋಶಾಲೆಗೆ ಕಣಿಕೆಯನ್ನು ಕೊಟ್ಟದ್ದು ಇವತ್ತು ಭಾಳ ಸಂತೋಷ ಆಯಿತು. ಹೀಗೆ ದಾನ ಧರ್ಮ ಮಾಡ್ತಾ ಇರಲಿ. ಭಗವಂತ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಆಯುಷ್, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।